ಗದಗದ ಲಕ್ಕುಂಡಿಯಲ್ಲಿ ಈಗಾಗಲೇ ಉತ್ಖನನವನ್ನ ಮಾಡಲಾಗ್ತಾ ಇದೆ. ಉತ್ಖನನವನ್ನ ಮಾಡುವಂಥದ್ದನ್ನ ಈಗ ನಿಲ್ಲಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಲಕ್ಕುಂಡಿಯಲ್ಲಿ ಉತ್ಖನನಕ್ಕೆ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಾತ್ರಾ ಮಹೋತ್ಸವಕ್ಕೆ ಅಡ್ಡಿ ಆಗಲಿದೆ ಅಂತ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ಮಾರ್ಚ್ನಲ್ಲಿ ನಡೆಯಲಿರುವಂತಹ ಕೋಟೆ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಲಕ್ಷಾಂತರ ಜನರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಜಿಲ್ಲಾಡಳಿತ ಈ ಸ್ಥಳದಲ್ಲಿ ನಿರ್ಬಂಧವನ್ನ ಹೇರಿದೆ. ಹಾಗಾಗಿ ಇದಕ್ಕೆ ಅನುವು ಮಾಡಿಕೊಡಬೇಕು. ಜಾತ್ರೆ ನಿಲ್ಲಿಸಿದರೆ ಕೇಡು ಆಗುವ ಆತಂಕದಲ್ಲಿ ಸ್ಥಳೀಯರಿಗೆ ಇರೋದು. ಹೀಗಾಗಿ ಜಾತ್ರೆ ನಂತರ ಉತ್ಖನನ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಅಲ್ಲಿ ಹಲವು ಶುರು ಆಗಿದೆ, ಸಿಗ್ತಾ ಇದೆ. ನನ್ನ ಸಹೋದ್ಯೋಗಿ ಭೀಮನಗೌಡ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಗದಗ ಪ್ರತಿನಿಧಿ. ಭೀಮನಗೌಡ, ಈಗ ಉತ್ಖನನ ಮಾಡುವಂಥ ಜಾಗಗಳಲ್ಲಿ ಅನೇಕ ವಸ್ತುಗಳು ಕೂಡ ಸಿಗ್ತಾ ಇವೆ ಅಂತ ಹೇಳ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ಈಗ ಜನರು ವಿರೋಧವನ್ನು ಮಾಡ್ತಾ ಇದ್ದಾರೆ ಜಾತ್ರೆಗೋಸ್ಕರ. ತುಂಬ ಪೂರ್ತಿಯಾಗಿ ಅಡ್ಡಿ ಆಗುತ್ತೆ ಅಲ್ಲಿ, ಜಾತ್ರೆಗೆ ಆಗೋದಿಲ್ವಾ ಉತ್ಖನನದಿಂದಾಗಿ? ಅರುಣ್, ಏನು ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಿದೆ. ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಉತ್ಖನನ ಆರಂಭವಾಗಿರುವಂಥದ್ದು. ಇದಕ್ಕೆ ಸ್ಥಳೀಯರು ಹಾಗೂ ಆ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಒಂದು ಟ್ರಸ್ಟ್ನವರು ಒಂದು ರೀತಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಸ್ಥಳ ನಿಷೇಧಿತ ಪ್ರದೇಶ ಅಂತ ಜಿಲ್ಲಾಧಿಕಾರಿಗಳು ಈಗ ಒಂದು ಆದೇಶ ಮಾಡಿದ್ದಾರೆ. ಆದೇಶದಿಂದ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕೆಂದರೆ ಪ್ರತಿ ವರ್ಷ ಇಲ್ಲಿ ನಾವು ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರೆಯನ್ನು ಮಾಡ್ಕೊತಾ ಬರ್ತಾ ಇದ್ದೀವಿ. ಸುಮಾರು 100 ವರ್ಷಗಳ ಇತಿಹಾಸ ಹೊಂದಿದಂತಹ ವೀರಭದ್ರೇಶ್ವರ ಜಾತ್ರೆ. ಇದು ಜಾತ್ರೆ ಕೇವಲ ಲಕ್ಕುಂಡಿ ಜನರ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಕೂಡ ಈ ಬರ್ತಾರೆ ದೇವಸ್ಥಾನಕ್ಕೆ ಹರಕೆಯನ್ನು ಕಟ್ಕೊಳ್ಳುವಂತಹ ಈ ಒಂದು ಅದ್ಭುತ ಜಾತ್ರೆ ನಡೆಯುತ್ತೆ. 5 ದಿನಗಳ ಕಾಲ ನಡೆಯುವಂಥ ಈ ಜಾತ್ರೆಗೆ ಯಾರು ಕೂಡ ಅಡ್ಡಿಪಡಿಸಬಾರ್ದು ಅನ್ನುವಂಥದ್ದು. ಯಾಕಂದರೆ ಇದೇ ಒಂದು ಅಂಗಳದಲ್ಲಿ ನಾವು ಅಗ್ನಿಯನ್ನು ಹಾಯ್ತಾ ಇದ್ವಿ, ಜೊತೆಗೆ ಪಲ್ಲಕ್ಕಿ ಉತ್ಸವ ಮಾಡ್ತಾ ಇದ್ವಿ, ಜೊತೆಗೆ ಶಸ್ತ್ರ ಹಾಕುವಂಥ ಕೆಲಸ ಕೂಡ ಆಗ್ತಾ ಇತ್ತು. ಈಗ ಈ ಒಂದು ಪ್ರದೇಶ ನಿಷೇಧಿತ ಪ್ರದೇಶ ಆದ್ದರಿಂದ ನಮಗೆ ಸಾಕಷ್ಟು ನೋವಾಗ್ತಾ ಇದೆ. ಈ ಜಾತ್ರೆ ಏನಾದರೂ ನಿಲ್ಲಿಸಿದರೆ ಕೇಡಾಗುತ್ತೆ. ಅದು ಯಾರಿಗೆ ಕೇಡಾಗುತ್ತೆ ಗೊತ್ತಿಲ್ಲ. ಸರ್ಕಾರಕ್ಕೆ ಕೇಡಾಗುತ್ತೋ, ಅಧಿಕಾರಿಗಳಿಗೆ ಕೇಡಾಗುತ್ತೋ, ಅಥವಾ ಜನರಿಗೆ ಕೇಡಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೇಡಾಗೋದನ್ನು ತಪ್ಪಿಸಬೇಕು ಅನ್ನುವಂಥದ್ದು ಭಕ್ತರ ಮನವಿಯಾಗಿದೆ. ಅರುಣ್. ಓಕೆ ಭೀಮನಗೌಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.